ಫ್ರೆಂಡ್ಸ್, ವಾಟ್ಸಪ್ ಯೂಸ್ ಮಾಡುವ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಹೌದು, ಫೈನಲ್ ಆಗಿ ವಾಟ್ಸಪ್ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಹೊಸ ಫೀಚರ್ ಆ್ಯಡ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ವಾಟ್ಸಪ್ಪನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿ ನೋಡ್ಬೋದು, ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಸ್ಟೇಟಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇವಾಗ ಇಲ್ಲಿ ಡೈರೆಕ್ಟಾಗಿ ಒಂದು ಆಪ್ಷನ್ ಬಂದಿದೆ ನೋಡ್ಬೋದು. ಇಲ್ಲಿ ಮ್ಯೂಸಿಕ್ ಆಪ್ಷನ್ ಬಂದಿದೆ. ಇಲ್ಲಿ ತನಕ ಈ ಆಪ್ಷನ್ ಇರಲಿಲ್ಲ. ಇವಾಗ ಲೇಟೆಸ್ಟಾಗಿ ಅಪ್ಡೇಟ್ ಮಾಡಿದರೆ ಹೊಸ ಫೀಚರನ್ನು ವಾಟ್ಸಪ್ನವರು ಲಾಂಚ್ ಮಾಡಿದ್ದಾರೆ. ತುಂಬ ಮಂದಿ ಕೇಳ್ತಾ ಇದ್ರಿ ವಾಟ್ಸಪ್ಪಲ್ಲಿ ಸ್ಟೇಟಸ್ನಲ್ಲಿ ನಮ್ಮ ಫೋಟೋಗೆ ಮ್ಯೂಸಿಕನ್ನು ಆ್ಯಡ್ ಮಾಡೋದು ಯಾವ ರೀತಿ ಅಂತ. ಯಾವ ರೀತಿ ನಾವು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫೋಟೋಗೆ ನಾವು ಮ್ಯೂಸಿಕನ್ನು ಆ್ಯಡ್ ಮಾಡ್ತಿದ್ವಿ ಸಪ್ರೇಟಾಗಿ ಟ್ರೆಂಡಿಂಗ್ನಲ್ಲಿರುವಂಥ ಯಾವುದೇ ಫೇವ್ರೇಟ್ ಮ್ಯೂಸಿಕನ್ನು ಇವಾಗ ಈ ಆಪ್ಷನ್ ವಾಟ್ಸಪ್ಪಲ್ಲಿ ಕೊಟ್ಟಿದ್ದಾರೆ. ಸಿಂಗಲ್ ಕ್ಲಿಕ್ನಲ್ಲಿ ಈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೇವ್ರೇಟ್ ಮ್ಯೂಸಿಕನ್ನು ಸರ್ಚ್ ಮಾಡಿ ಆ್ಯಡ್ ಮಾಡ್ಬೋದು. ಸಿಂಗಲ್ ಕ್ಲಿಕ್ನಲ್ಲಿ 1 ಸೆಕೆಂಡಲ್ಲಿ ನೀವು ಇನ್ಮೇಲೆ ಇಲ್ಲಿ ತನಕ ನಾರ್ಮಲ್ ಆದ ಫೋಟೋನ ಅಪ್ಲೋಡ್ ಮಾಡ್ತಿದ್ರಿ. ಬಟ್ ಇನ್ಮೇಲೆ ಹಾಗೆ ಮಾಡೋಕ್ಕಾಗತ್ತಿಲ್ಲ. ನಿಮ್ಮ ಪ್ರತಿಯೊಂದು ಫೋಟೋ ಅಥವಾ ವೀಡಿಯೋ ಕ್ಲಿಪ್ ಇರ್ಬೋದು, ಅದಕ್ಕೆ ನೀವು ನಿಮ್ಮ ಫೇವ್ರೇಟ್ ಮ್ಯೂಸಿಕನ್ನು ಸಿಂಗಲ್ ಕ್ಲಿಕ್ನಲ್ಲಿ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿ ನಿಮ್ಮ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಇದನ್ನು ನೀವು ಇನ್ನೂ ನಿಮ್ಮ ವಾಟ್ಸಪ್ಪಲ್ಲಿ ಇದು ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾವ ರೀತಿ ಇದನ್ನು ಎನೇಬಲ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಸೊ ವಾಟ್ಸಪ್ ಯೂಸ್ ಮಾಡೋರಿಗೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ವಾಟ್ಸಪ್ ಯೂಸ್ ಮಾಡ್ತಿದ್ರೆ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಅದೇ ರೀತಿ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡ ಲೈಕ್ ಮಾಡಿ. ಹೆಚ್ಚಿನ ವೀಡಿಯೋ ಮಾಡೋದು ನಮಗೆ ಸಪೋರ್ಟಿವ್ ಆಗಿರುತ್ತೆ. ಪ್ರತಿಯೊಬ್ಬರು ಲೈಕ್ ಮಾಡಿ. ಜೊತೆಗೆ ವಾಟ್ಸಪ್ ಯೂಸ್ ಮಾಡೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಏನಕ್ಕೆ ತುಂಬ ಮಂದಿಗೆ ಇದು ಹೆಲ್ಪ್ ಆಗುತ್ತೆ. ಎಲ್ಲರೂ ಸ್ಟೇಟಸ್ ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಶೇರ್ ಮಾಡಿ. ಅದೇ ರೀತಿ ಮೊದಲು ಬಾರಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಸೂಪರ್ ನೈಸ್ ನಿಮ್ಮ ಅನಿಸಿಕೆನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು ವಾಟ್ಸಪ್ಪನ್ನು ಓಪನ್ ಮಾಡ್ತೀನಿ ನೋಡ್ಬೋದು. ಹೋಮ್ ಪೇಜ್ ಡೈರೆಕ್ಟಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ವಾಟ್ಸಪ್ಪನ್ನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ನಂತರ ಕೆಳಗೆ ಬಾಟಮಲ್ಲಿ 2ನೇ ಆಪ್ಷನು ಇಲ್ಲಿ ಅಪ್ಡೇಟ್ ಅಂತಿದೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಇವಾಗ ನಾರ್ಮಲಾಗಿ ನೀವು ಸ್ಟೇಟಸ್ ಯಾವ ರೀತಿ ಅಪ್ಲೋಡ್ ಮಾಡ್ತೀರಿ, ಇಲ್ಲಿ ಆ್ಯಡ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಾನು ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಗೈಸ್, ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಗೈಸ್ ಚೆಕ್ ಮಾಡ್ಕೋಬೋದು. ಒಂದು ಫೋಟೋ ಸೆಲೆಕ್ಟ್ ಮಾಡ್ತಿದ್ದೀನಿ. ಮೊದಲು ಈ ಆಪ್ಷನ್ ಬರ್ತಿರಲಿಲ್ಲ. ಇವಾಗ ಇದು ಹೊಸದಾಗಿ ಲಾಂಚ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಒಂದು ಮ್ಯೂಸಿಕ್ ಆಪ್ಷನ್ ಇದೆ. ಇದು ತುಂಬ ಮಂದಿ ಕೇಳ್ತಿದ್ರಿ ವಾಟ್ಸಪ್ಪಲ್ಲಿ ಮ್ಯೂಸಿಕನ್ನು ಯಾವ ರೀತಿ ಆ್ಯಡ್ ಮಾಡಬೇಕಂತ ಫೋಟೋಗೆ. ಸೊ ಇವಾಗ ಅಫಿಷಿಯಲ್ ಆಗಿ ವಾಟ್ಸಪ್ಗೆ ಕೂಡ ಗೊತ್ತಾಗಿದೆ. ಹಾಗಾಗಿ ಈ ಫೀಚರನ್ನು ಲಾಂಚ್ ಮಾಡಿದ್ದಾರೆ. ಇಲ್ಲಿ ತನಕ ನೀವು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಫೋಟೋಗೆ ನೀವು ಮ್ಯೂಸಿಕ್ ಆ್ಯಡ್ ಮಾಡ್ತೀರಿ. ಬಟ್ ಇವಾಗ ವಾಟ್ಸಪ್ ಅಫಿಷಿಯಲ್ ಕೂಡ ಮಾಡ್ಕೋಬೋದು. ಈ ಫೀಚರ್ ಇನ್ನೂ ಬಂದಿಲ್ಲ ಅಂದರೆ ಡೋಂಟ್ ವರಿ, ನಿಮಗೆ ಯಾವ ರೀತಿ ಎನೇಬಲ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಕೊನೆ ತನಕ ನೋಡಿ, ಮಿಸ್ ಮಾಡ್ಕೋಬೇಡಿ. ಗೈಸ್, ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಮ್ಯೂಸಿಕ್ ಮೇಲೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಫೋಟೋ ಅಂತಲೇ ವೀಡಿಯೋ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಬೋದು. ಇಲ್ಲಿ ಇವಾಗ ಎಲ್ಲ ಟ್ರೆಂಡಿಂಗ್ನಲ್ಲಿರುವಂಥ ಸಾಂಗ್ ಬಂದಿದೆ. ಸಿಂಪಲಾಗಿ ನೀವು ಇಲ್ಲಿ ನೋಡ್ಬೋದು. ಆ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಪ್ಲೇ ಮಾಡ್ಕೋಬೋದು ನೋಡ್ಬೋದು. ಈ ರೀತಿಯಾಗಿ ಪ್ಲೇ ಮಾಡಿ ನೋಡ್ಬೋದು. ಅದೇ ರೀತಿ ನೀವು ಇಲ್ಲಿ ಸೆಟ್ ಮಾಡಬೇಕಂದ್ರೆ ಸಿಂಪಲಾಗಿ ಇಲ್ಲಿ ರೈಟ್ ಸೈಡಲ್ಲಿ ಏರೋ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ ನಿಮ್ಮ ಫೇವ್ರೇಟ್ ನೀವು ಸಾಂಗನ್ನು ಇಲ್ಲಿ ಸರ್ಚ್ ಮಾಡಬೇಕಂದ್ರೆ ಸಿಂಪಲಾಗಿ ಇಲ್ಲಿ ಸರ್ಚ್ ಬಾರ್ ಇದೆ ನೋಡ್ಬೋದು. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಒಂದು ಸಾಂಗ್ ನೀವು ಸೆಟ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲಾಗಿ ಒಂದು ಸಾಂಗನ್ನು ಇಲ್ಲಿ ಸರ್ಚ್ ಮಾಡ್ತಿದ್ದೀನಿ. ಗೈಸ್ ನೋಡ್ಬೋದು, ಒಂದು ಸಾಂಗ್ ಸರ್ಚ್ ಮಾಡಿದ್ದೀನಿ ನೋಡ್ಬೋದು. ಇಲ್ಲಿ ಪ್ಲೇ ಮಾಡ್ತೀನಿ ನೋಡ್ಬೋದು. ಗೈಸ್ ನೋಡ್ಬೋದು, ಈ ರೀತಿಯಾಗಿ ನಿಮ್ಮ ಫೇವ್ರೇಟ್ ಸಾಂಗನ್ನು ಯಾವುದೇ ಇರ್ಬೋದು ಸೆಲೆಕ್ಟ್ ಮಾಡಿಕೊಂಡು ನಂತರ ರೈಟ್ ಸೈಡಲ್ಲಿ ಇಲ್ಲಿ ಏರೋ ಮಾರ್ಕ್ ಇದೆಯಲ್ವಾ, ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗಲೇ ಅದು ಸೆಲೆಕ್ಟ್ ಆಗುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಈ ಸಾಂಗು ತುಂಬ ಲೆಂತ್ ಇರೋದ್ರಿಂದ ಇಲ್ಲಿ 15 ಸೆಕೆಂಡಲ್ಲಿ ಯಾವ ಪೋರ್ಷನ್ ಇಲ್ಲಿ ಆ್ಯಡ್ ಆಗಬೇಕು, ನಿಮ್ಮ ಸಾಂಗ್ನ ಯಾವ ಪ್ಲೇಸ್ ಬರಬೇಕು ಅದಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಟಾರ್ಟಿಂಗನ್ನು ಸೆಲೆಕ್ಟ್ ಮಾಡ್ತೀನಿ. ಮಿಡ್ಲ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅದಾದ ನಂತರ ಮೇಲ್ಗಡೆ ನೋಡ್ಬೋದು ಡನ್ ಇದೆ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡಿದಂತೆ ಇಲ್ಲಿ ಕ್ಯಾಪ್ಷನ್ ಆ್ಯಡ್ ಮಾಡ್ಕೋಬೋದು. ಏನು ಬೇಕು ನೀವು ಇಲ್ಲಿ ಕ್ಯಾಪ್ಷನ್ ಆ್ಯಡ್ ಮಾಡ್ಕೋಬೋದು. ಕ್ಯಾಪ್ಷನ್ ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸಿಂಪಲಾಗಿ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನೋಡ್ಬೋದು ಇಲ್ಲಿ ಸೆಂಡಿಂಗ್ ಅಂತ ಬರ್ತಿದೆ. ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಸೆಂಡಿಂಗ್ ಅಂತ ಬರ್ತಿದೆ. ಇದು ಅಪ್ಲೋಡ್ ಆದ ನಂತರ ನಿಮಗೆ ಪ್ಲೇ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ಗೈಸ್, ಇವಾಗ ನೋಡ್ಬೋದು ಸ್ಟೇಟಸ್ ಅಪ್ಲೋಡ್ ಆಗಿದೆ. ನಾನು ಕ್ಲಿಕ್ ಮಾಡ್ತೀನಿ. ಜಸ್ಟ್ ನಾವು ಇಲ್ಲಿ ನೋಡ್ಬೋದು, ನಾನು ಪ್ಲೇ ಮಾಡ್ತೀನಿ. ಗೈಸ್, ಪ್ಲೇ ಮಾಡಿ ನೋಡ್ಬೋದು. ಇಲ್ಲಿ ಟಾಪಲ್ಲಿ ಮ್ಯೂಸಿಕ್ ಕೂಡ ಬರ್ತಿದೆ. ನೀವು ಚೆಕ್ ಮಾಡ್ಕೋಬೋದು. ನಾನು ಇಲ್ಲಿ ವಾಲ್ಯೂಮ್ ಇಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಸಿಂಗಲ್ ಕ್ಲಿಕ್ನಲ್ಲಿ ವಾಟ್ಸಪ್ ಸ್ಟೇಟಸ್ನಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡುವಾಗ ಸಾಂಗನ್ನು ಆ್ಯಡ್ ಮಾಡ್ಕೋಬೋದು. ಹೊಸ ಫೀಚರು ಇದು ನಿಮಗೆ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಮೊದಲಾಗಿ ಪ್ಲೇಸ್ಟೋರಿಗೆ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿ ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ವಾಟ್ಸಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ವಾಟ್ಸಪ್ಪನ್ನು ಇಲ್ಲಿ ಸರ್ಚ್ ಮಾಡ್ತಿದ್ದೀನಿ. ಸರ್ಚ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ವಾಟ್ಸಪ್ ಬಂದಿದೆ. ಇಲ್ಲಿ ವಾಟ್ಸಪ್ ಮೆಸೆಂಜರು ಸಿಂಪಲಾಗಿ ಇಲ್ಲಿ ನಿಮ್ಮ ಫೋನಲ್ಲಿ ಅಪ್ಡೇಟ್ ಬಂದಿರುತ್ತೆ. ಸಿಂಪಲಾಗಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ಒಮ್ಮೆ ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ತಿದ್ದಂಗೆ ಈ ಫೀಚರ್ ಎನೇಬಲ್ ಆಗುತ್ತೆ. ನಂತರ ನೀವು ನಿಮ್ಮ ಸ್ಟೇಟಸ್ನಲ್ಲಿ ನಿಮ್ಮ ಫೋಟೋಗೆ ಯಾವುದೇ ನಿಮ್ಮ ಫೇವ್ರೇಟ್ ಮ್ಯೂಸಿಕನ್ನು ಸಿಂಗಲ್ ಕ್ಲಿಕ್ನಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ರತಿಯೊಬ್ಬರು ಶೇರ್ ಮಾಡಿ. ಖಂಡಿತ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಸೂಪರ್ ನೈಸ್ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.